ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂತ ನಮ್ಮ ಕಾರ್ಯಕರ್ತರು ಪಕ್ಷ ಭೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು ವಿಶ್ವಾಸ ಕೊಟ್ಟು ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ ಕಾಲಿಗೆ ಚಪ್ಪಲಿ ಹಾಕೊಳ್ಳಕ್ಕಿಲ್ಲದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂತ ಜನ ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂತ ಜನ ನಾನು ಜೈಲಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂತ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂತ ಜನ ಅನೇಕ ಜನ ಸಾವಿರಾರು ಜನ ಲಕ್ಷಾಂತರ ಜನ ನನ್ನ ತಾಯಂದಿರು ಸೋದರಿಯರು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ್ ತೀರಿ ನನ್ನ ಅಣ್ಣನ ತರ ನನ್ನ ತಮ್ಮನ ತರ ಅಂತ ಹೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ ನಾನು ಯಾವಾಗ್ಲೂ ಒಂದು ಮಾತು ಹೇಳ್ತೇನೆ ನಿಂಬೆಗಿನ್ ಹುಡಿ ಇಲ್ಲ ದುಂಬಿಗಿನ್ ಕರಿಗಿಲ್ಲ ಶಂಭುಕಿನ ಅಧಿಕ ದೇವನಿಲ್ಲ ನಂಬಿಕೆಗಿನ ದೊಡ್ಡ ಗುಣ ಇಲ್ಲ ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ ಹಂಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ನನ್ನ ಬದುಕಿನ ಜೊತೆಯಲ್ಲಿ ನನ್ನ ಕಷ್ಟದ ಜೊತೆಯಲ್ಲಿ ಎಲ್ಲ ಕೂಡ ನಿಂತಿದ್ರಲ್ಲ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಇದು ನನ್ನ ಫಸ್ಟ್ ನನಗೆ ಅಭಿನಂದಿಸುವಂತ ಒಂದು ಕಾರ್ಯಕ್ರಮ ಇದು ನಾನು ಬರಬಾರ್ದು ಆ ಹುಡುಗರು ಬದ್ಬಿಟ್ಟಿದ್ದಾರೆ ಹುಡುಗ ಎರಡನೇ ನಾನು ಹೆಣ್ಮಗಳಿಗೆ ಹೇಳಿದ್ದೀನಿ ಟೈಮ್ ಕೊಟ್ಟಿದ್ದೀನಿ ಅಂತ ನಾನೇ ಈ ಸಂದರ್ಭದಲ್ಲಿ ಹೋಗದೇವರು ತಪ್ಪಾಗ್ತದೆ ನಾನಿಲ್ಲದೆ ಈ ಕಾರ್ಯಕ್ರಮ ನಡೆದ್ರೆ ನಮ್ಗೆ ಹೇಳಿಲ್ಲ ಈ ಫಿಕ್ಸ್ ಮಾಡಿದ್ರೆ ಆದ್ರೂ ನಾನು ಈ ಸಂದರ್ಭದಲ್ಲಿ ಇದಕ್ಕೆ ಹೋಗದೆ ತಪ್ಪಾಗ್ತದೆ ಅಂತ ಹೇಳಿ ಬಂದಿದ್ದೇನೆ ಸೊ ನನಗೆ ನನ್ನ ಬಗ್ಗೆ ಪ್ರೀತಿ ವಿಶ್ವಾಸವಿಟ್ಟು ಅಭಿಮಾನ ಇಟ್ಟು ನನ್ನನ್ನು ಬೆಳೆಸಿ ನನಗೆ ಆಶೀರ್ವಾದ ಮಾಡಿ ನನ್ನ ತಂದೆ ತಾಯಿ ನನ್ನ ಕುಟುಂಬದವ್ರದ್ದು ಬೇರೆ ಅದು ಬೇರೆ ವಿಚಾರ ನನ್ನ ನಂಟರು ನನ್ನ ಸಂಬಂಧಿಕರು ಬೇರೆ ವಿಚಾರ ಆದ್ರೆ ಪ್ರತಿಯೊಬ್ಬರು ಕೂಡ ಈ ಹುಡುಗನ್ನ ಇಲ್ಲಿವರೆಗೂ ತೆಗೆದುಕೊಂಡು ಹಳ್ಳಿಯಿಂದ ತಂದು ಇಲ್ಲಿವರೆಗೂ ಬೆಳೆಸಿದ್ದಾರಲ್ಲ ಅವರೆಲ್ಲ ಪಾದಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಬಯಸ್ತೇನೆ. ಇವತ್ತು ತಂದೆ ಇಲ್ಲ ಅಂದ್ರೆ ತಂದೆ ತಾಯಿ ಇಲ್ಲ ಅಂದ್ರೆ ನಮ್ಗೆ ಆಧಾರ ಇರುವುದಿಲ್ಲ, ತಾಯಿ ಇಲ್ಲದೆ ಹೋದ್ರೆ ಮಮತೆ ಇರುವುದಿಲ್ಲ, ಗುರು ಇಲ್ಲ ಅಂದ್ರೆ ಜ್ಞಾನ ಇರುವುದಿಲ್ಲ. ಸೊ ಅದರಿಂದ ನಾವು ಜೀವನದಲ್ಲಿ ಅನೇಕ ಸಾಧನೆಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟಂತ ಅವಕಾಶದಲ್ಲಿ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ. ಸೋಲನ್ನು ಕೂಡ ನಾನು ಒಪ್ಕೊಳ್ತೇನೆ. ಯಾವಾಗಲೂ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ನಾವು ಮಾಡಿದ್ದೆಲ್ಲ ಸರಿ ಅನ್ನೋದು ಕೂಡ ಇಲ್ಲ. ನಾನು ಟೀಕೆನೂ ಕೂಡ ಬಹಳ ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ. ಈಗ ಮಾಧ್ಯಮದವರು ಎಷ್ಟೋ ಜನ ಟೀಕೆ ಮಾಡ್ತಾರೆ, ನನ್ನ ಸ್ನೇಹಿತರುಗಳು ಟೀಕೆ ಮಾಡ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ. ಅದು ನಾನು ತಪ್ಪು ಅಂತ ನಾನು ಹೇಳುವುದಿಲ್ಲ. ಅನೇಕ ನನ್ನ ವೈರಿಗಳು ಬೇಕಾದಷ್ಟು ಬೆಳಗ್ಗೆ ಸಾಯಂಕಾಲ ಇಲ್ಲಿದ್ದೆಲ್ಲ ಕಥೆಗಳನ್ನ ಕಟ್ಟಿ ಮಾತಾಡೋಂತಿದ್ದಾರೆ. ಅದನ್ನು ಕೂಡ ಸಾಕಾರದಿಂದ ಎಷ್ಟೋ ಸುಳ್ಳುಗಳು, ನಾನು ಹೆಸರುಗಳೆಲ್ಲ ಹೇಳಕ್ ನಾನು ತರಿಲ್ಲ, ಏನೇನೋ ಕಥೆಗಳು ಕಟ್ಟಿ ಸುಳ್ಳು ಕಟ್ಟಿ ಅಪಾದ್ಯಗಳು ಮಾಡಿದ್ದೆಲ್ಲ ಇದೆ. ಬಟ್ ಅಂದ್ರೂ ಏನ್ ಮಾಡಕ್ಕಾಗ್ತದೆ? ಅವ್ರ ಬದುಕಿಗೆ ಅನುಕೂಲ ಆಗ್ಬೇಕು, ಅವ್ರಿಗೆ ಸಹಾಯ ಆಗ್ಬೇಕು ಅಂತ ನಮ್ಗೆ ಅವ್ರ ಖುಷಿಗೋಸ್ಕರ ನಮ್ಮ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಕೆಲವು ಸಮಾಧಾನ ಇರುವುದಿಲ್ಲ. ಸೊ ಮಾಡ್ತಾರೆ, ಆದ್ರೂ ಪರವಾಗಿಲ್ಲ ಅಂತೇಳಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಮಾಡಿ. ಯಾಕೆಂದ್ರೆ ರಾಜಕಾರಣದಲ್ಲಿ ನಿಂತ ನೀರಲ್ಲ, ಯಾವುದು ಶಾಶ್ವತ ಅಲ್ಲ. ನಾನು ಯಾರು 30-40 ವರ್ಷ ಪ್ರಬಲವಾಗಿ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ದೇವೇಗೌಡರ ಕುಟುಂಬಕ್ಕೆ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ, ಅವ್ರ ಮೇಲೆ ನಿಂತಿದ್ದೀನಿ. ಅವ್ರು ಏನೇನು ನಮ್ಮ ಮೇಲೆ ತೊಂದರೆ ಕೊಟ್ಟಿದ್ದಾರೆ, ಕೇಸ್ಗಳಾಗ್ತಿದ್ದಾರೆ. ಕೊನೆಗೆ ನಾನೇ ಹೋಗಿ ನಮ್ಮ ನೀವ್ ಹೇಳ್ದಂಗೆ ಸೆಕ್ಯುಲರ್ ಔಟ್ಲುಕ್ಗೋಸ್ಕರ ನಮ್ಮ ಪಕ್ಷ ಹೇಳ್ತು ಅನ್ನೋ ದೃಷ್ಟಿಯಿಂದ ನಾನೇ ಕುಮಾರಸ್ವಾಮಿ ಕೈಯನ್ನು ಕೂಡ ಎತ್ತಬೇಕಾದಂತ ಒಂದು ಅನಿವಾರ್ಯತೆ ಈ ರಾಜ್ಯದಲ್ಲಿ ಬಂದದ್ದನ್ನು ಕೂಡ ನನ್ನ ಮನಸ್ಸಿಗೆ ಒಪ್ತೋ ಇಲ್ಲೋ ಅದು ಬೇರೆ ವಿಚಾರ. ಆದ್ರೆ ಪಕ್ಷದ ನಿಷ್ಠೆಗೆ, ಪಕ್ಷದ ಒಬ್ಬ ನಾಯಕರ ಆದೇಶಕ್ಕೆ ನಾನು ಮಾಡಿದ್ದೇನೆ. ಸರ್ಕಾರ ಹೋದ ತಕ್ಷಣ, ನಾನು ಜೈಲ್ಗೆ ಹೋದ ತಕ್ಷಣ ನಾವೇನ್ ದುಡ್ಡು ಕೊಡಿ ಅಂತ ಹೇಳಿದ್ವು ಅಂತ ಮಾತನ್ನು ಕೂಡ ಈ ಕಿವಿಲ್ ನಾನು ಕೇಳಿದ್ದೇನೆ. ಅಂದು ನಂಗೇನು ಬೇಜಾರೇನಿಲ್ಲ. ಇರ್ಲಿ, ಮಾತಾಡ್ತಾರೆ. ಅವಕಾಶ ಮಾಡಿಕೊಟ್ಟದ್ದು ತಾನೇ ಅವ್ರು ಮಾತಾಡೋದು. ಅವಕಾಶ ಮಾಡ್ಕೊಂಡು ಯಾಕೆ ಮಾತಾಡ್ತಾರೆ? ಹಂಗೆ ಬೇಕಾದಷ್ಟು ವಿಚಾರ